ಈ ಧರ್ಮವಾಹಿನಿ ಏನು ಹೇಳಲಿಕ್ಕೆ ಹೊರಟಿದೆ ಅಂತಂದರೆ, ನಮ್ಮ ಎಂಡೋಮೆಂಟ್ ಸರ್ಕಾರ ಕೊಟ್ಟಿರ್ತಕ್ಕಂಥದ್ದು ರಾಷ್ಟ್ರಾಶೀರ್ವಾದ ಅಂತ ಏನಿದೆಯೋ ಪ್ರೀತಿಯ ಬಂಧುಗಳೇ, ಸ್ವಸ್ತಿ ಪ್ರಜಾಭ್ಯ ಪರಿಪಾಲಯಂತಾಂ ನ್ಯಾಯೇನ ಮಾರ್ಗೇಣ ಮಹಿಮೈಷಾಃ ಗೋಬ್ರಾಹ್ಮಣೇಭ್ಯ ಶುಭಮಸ್ತು ನಿತ್ಯಂ ಲೋಕ ಸಮಸ್ತ ಸುಖಿನೋ ಭವಂತು ಕಾಲೇ ವರ್ಷದ ಪರ್ಜನ್ಯ ಪೃಥಿವೀಂ ಸಸ್ಯಶ್ಯಾಮಲೀಂ ದೇಶಯೋಂ ಕ್ಷೋಭರಹಿತ ಸಜ್ಜನ ಸಂತು ನಿರ್ಭಯ ಅಪುತ್ರ ಪುತ್ರನ ಸಂತು ಪುತ್ರನ ಸಂತ ಪೌತ್ರನಃ ಅಧನಾ ಸದನಾ ಸಂತು ಜೀವಂತು ಶಾರದಾಂಶತಂ ಸರ್ವೇಪಿ ಸುಖಿನ ಸಂತು ಸರ್ವೇ ಸಂತು ನಿರಾಮಯ ಸರ್ವೇ ಭದ್ರಾಣಿ ಪಶ್ಯಂತು ಸರ್ವತ್ರ ನಂದತು. ಪ್ರೀತಿಯ ಬಂಧುಗಳೇ, ನಮ್ಮ ಉದ್ದೇಶ ಏನಂತಂದರೆ ದೇಶದ ಎಲ್ಲ ಜನರು ಸೌಖ್ಯದಿಂದ ಬಾಳಲಿ, ಕಾಲ ಕಾಲಕ್ಕೆ ವರ್ಷಿಸಿರುವುದು ಸಸ್ಯ ಶ್ಯಾಮಲೆ ಹರಡಲಿ, ಶಾಂತಿ ಅಸ್ತು ಪುಷ್ಟಿ ಅಸ್ತು ತುಷ್ಟಿ ಅಸ್ತು ಲೋಕಕ್ಕೆ, ಧನವೂ ಅಸ್ತು ಸುಖವೂ ಅಸ್ತು 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 ಸರ್ವವು. ಭಗವಂತ ಎಲ್ಲ ಕೊಟ್ಟಾಗಿದೆ, ಅದನ್ನು ಹೇಗೆ ಪಡ್ಕೊಳ್ಬೇಕೋ ನಮಗೆ ಗೊತ್ತಿರಬೇಕು. ಪಡ್ಕೊಳ್ತಕ್ಕಂತಹದ್ದು ಈ ಧರ್ಮವಾಹಿನಿಯ ಮುಖಾಂತರ. ಅದೇ ಈಗ ನಾನು ಇದರ ಮಂತ್ರ ಬಂತು, ಗೋಬ್ರಾಹ್ಮಣೇಭ್ಯ ಶುಭಮಸ್ತು ನಿತ್ಯಂ ಅಂತ. ಅಂದರೆ ಬ್ರಾಹ್ಮಣರು ಇದ್ದರೆ ಮಾತ್ರ ಚೆನ್ನಾಗಿರೋದಾ? ಹಾಗೆ ತಿಳ್ಕೊಬೇಡಿ. ಇಲ್ಲಿ ಯಾವತ್ತೂ ಜಾತಿಯನ್ನು ತೆಗೆದುಕೊಳ್ಳಲೇಬೇಡಿ, ಯಾವುದೇ ಕಾರಣಕ್ಕೂ ತೆಗೆದುಕೊಳ್ಳಬೇಡಿ, ಅವೆಲ್ಲ ರಾಜಕೀಯ.